ಓಂ ಶ್ರೀ ಸತ್ ಉಪಾಸ್ಯೇ ನಮಃ. ಗೌರೀಮಿಭಾಯ ಸಲಿಲನಿದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪ್ರಮೇಯೋಂ ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೇ ಚಿದಗ್ನೇಕುಂಡ ಸಂಬೋಧ ದೇವಕಾರ್ಯ ಸಮದ್ಯದ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ 22/6/2025 28/6/2025 ವಾರ ಭವಿಷ್ಯ. ಈ ವಾರದಲ್ಲಿ ದಿನ ವಿಶೇಷಗಳನ್ನು ನೋಡಿದಾಗ ಅಥವಾ ಗ್ರಹಗತಿಗಳ ಬದಲಾವಣೆಗಳನ್ನು ನೋಡಿದಾಗ 22/6/2025 ಭಾನುವಾರ ಕಟಕ ರಾಶಿಗೆ ಬುಧ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಇನ್ನು 23/6/2025 ಸೋಮವಾರ ಸೋಮ ಪ್ರದೋಷವಿರ್ತಕ್ಕಂಥದ್ದು. ಮಾನಸಿಕವಾದಂಥ ಚಂಚಲತೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಅಥವಾ ತಾಯಿಗೆ ನೋವು ಕೊಡ್ತಾ ಇದ್ದರೆ ಅಥವಾ ಮಾತೃಶಾಪಗಳು ಅಂತಕ್ಕಂಥ ರೀತಿಯಲ್ಲಿದ್ದರೆ ಅವತ್ತಿನ ದಿವಸ ಸೋಮ ಪ್ರದೋಷವನ್ನು ಆಚರಣೆ ಮಾಡೋದರಿಂದ ವಿಶೇಷವಾದಂಥ ಒಂದು ಫಲವನ್ನು ಅಥವಾ ಆ ಶಾಪ ಆ ದೋಷಗಳಿಂದ ಮುಕ್ತರಾಗಬಹುದು. ಅಥವಾ ಜನ್ಮಜಾತಕದಲ್ಲಿ ಏನಾದರೂ ಕೂಡ ಚಂದ್ರಕೇತು ಸಮ್ಮಿಲನವಿದ್ದಂಥ ಪಕ್ಷದಲ್ಲಿ ಆ ದೋಷ ಹೋಗಬೇಕು ಅಂದ್ರೂ ಕೂಡ ಆ ಸೋಮ ಪ್ರದೋಷವನ್ನು ಆಚರಣೆ ಮಾಡಬಹುದು. ಇನ್ನು 25/6/2025 ಬುಧವಾರ ಮಣ್ಣೆತ್ತಿನ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಅಮಾವಾಸ್ಯೆ ಬಂದು 24/6/2025 ಮಂಗಳವಾರ ರಾತ್ರಿ 7 ಗಂಟೆಗೆ ಪ್ರಾರಂಭವಾಗುತ್ತೆ. ತದನಂತರವಾಗಿ 25/6/2025 ಬುಧವಾರ ಹಗಲು 4 ಗಂಟೆ 4 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ, ಅಂದರೆ ಸಾಯಂಕಾಲ. ಈ ದಿನ ವಿಶೇಷಗಳು ಈ ರೀತಿಯಲ್ಲಿರುವಂಥದ್ದು. ಈ ವಾರದಲ್ಲಿ ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಸಾಮಾನ್ಯವಾಗಿ ಮೇಷರಾಶಿನಲ್ಲಿ ಶುಕ್ರ ಇದ್ದಾನೆ. ಮೇಷ, ವೃಷಭ, ಮಿಥುನ ರಾಶಿನಲ್ಲಿ ಚಂದ್ರನ ಸಂಚಾರವಿರ್ತದೆ. ಮಿಥುನ ರಾಶಿನಲ್ಲಿ ರವಿ ಇದ್ದಾನೆ, ಗುರುವಿದ್ದಾನೆ, ಬುಧನಿದ್ದಾನೆ. ಬಟ್ ಬುಧ ಬದಲಾವಣೆ ಆಗ್ತಾನೆ ಕಟಕ ರಾಶಿಗೆ. ಕುಜ ಸಿಂಹರಾಶಿನಲ್ಲಿ, ಕೇತು ಸಿಂಹರಾಶಿನಲ್ಲಿ ಇರ್ತಕ್ಕಂಥದ್ದು. ಕುಂಭರಾಶಿನಲ್ಲಿ ರಾಹು ಇರ್ತಕ್ಕಂಥದ್ದು. ಮೀನರಾಶಿನಲ್ಲಿ ಶನಿ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಈ 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ಏನೆಲ್ಲ ಫಲವನ್ನು ನೋಡಬಹುದು ದ್ವಾದಶ ರಾಶಿಗಳವರು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಈ ವಾರದಲ್ಲಿ ಹೆಚ್ಚಾಗಿ ಸ್ವಲ್ಪ ಕೋಪತಾಪಗಳನ್ನು ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು ಒಂದು, ಊಹೆಗಳನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು, ಕಲ್ಪನೆಗಳನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು. ಏಕೆಂದರೆ ಶುಕ್ರನ ಪ್ರಭಾವ ಇದೆಯಲ್ಲ, ಹಾಗಾಗಿ ತುಂಬ ಎಮೋಷನಲ್ಲಾಗಿ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ. ಆ ಭಾವನಾತ್ಮಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಇರಿಟೇಟ್ ಆಗ್ತಕ್ಕಂಥದ್ದು, ಡಿಸ್ಟರ್ಬ್ ಆಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಮಕ್ಕಳ ನಡವಳಿಕೆಗಳಿಂದ ಬೇಸರಕ್ಕೆ ಒಳಗಾಗುವಂಥ ಸ್ಥಿತಿ. ಪ್ರಯಾಣ ಹೋಗಬೇಕು ಅಂದರೆ ಅದ್ಭುತವಾದಂಥ ಅವಕಾಶಗಳಿದೆ. ಅಂದರೆ ವಿದೇಶಯಾನ, ದೂರ ಪ್ರಯಾಣ ಅಥವಾ ಪ್ರವಾಸಕ್ಕೆ ಹೋಗಬೇಕು ಅಂದರೆ ಒಳ್ಳೆಯ ಅನುಕೂಲವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು ಅಂತ ಹೇಳಿದೆ. ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ಅನುಕೂಲ, ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ತಂದೆಯಿಂದ ಸಹಕಾರಗಳು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಆಧ್ಯಾತ್ಮಿಕ ಚಟುವಟಿಕೆ, ಪೂಜೆ ಪುನಸ್ಕಾರ ಅಥವಾ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಸ್ಥಿತಿ. ಅದರ ಜೊತೆಯಲ್ಲಿ ಪೂರ್ವದಲ್ಲಿ ಯಾವುದೋ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೀರಿ, ಹೋಮ ಹವನಗಳನ್ನು ಮಾಡಿದ್ದೀರಿಂದಾಗ ಈ ವಾರದಲ್ಲಿ ಸ್ವಲ್ಪ ಅದರ ಫಲಾಫಲಗಳು ಪ್ರಾಪ್ತಿಯಾಗುವಂಥ ಸ್ಥಿತಿಯನ್ನು ನೋಡಬಹುದು. ಲಾಭವೂ ಉಂಟು, ಹೆಸರೂ ಕೂಡ ಉಂಟು, ಕೀರ್ತಿಯೂ ಕೂಡ ಬರ್ತಕ್ಕಂಥದ್ದು. ಮತ್ತು ಸ್ವಲ್ಪ ಗೌರವ ಸಿಗುವಂಥ ರೀತಿಯಲ್ಲಿ ಸ್ವಲ್ಪ ಚಟುವಟಿಕೆಗಳು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಅಷ್ಟೊಂದು ತುಂಬ ಉನ್ನತ ಮಟ್ಟದಲ್ಲಿಲ್ಲ ಅಂದ್ರೂ ಕೂಡ ಸ್ವಲ್ಪ ಮೋಸಕ್ಕೇನಾದರೂ ಒಳಗಾಗುವಂಥದ್ದು ಒಂದು. ಯಾವುದನ್ನಾದರೂ ವಸ್ತುವನ್ನು ಖರೀದಿ ಮಾಡಿದರೆ ಆ ವಸ್ತುವಿಗೆ ಬೆಲೆಗಿಂತಲೂ ಕೂಡ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಖರೀದಿಯನ್ನು ಮಾಡ್ತಕ್ಕಂಥದ್ದು, ಅಥವಾ ಅಧಿಕ ಬಡ್ಡಿಗೆ ಏನಾದ್ರು ದುಡ್ಡನ್ನು ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಕೊಟ್ಟಂಥ ದುಡ್ಡು, ಬಡ್ಡಿಗೆ ಕೊಟ್ಟಂಥ ದುಡ್ಡು ವಾಪಸ್ ಬರದಲೇ ಅಥವಾ ಬಡ್ಡಿಯೂ ಬರದಲೇ ಅಸಲು ಬರದಲೇ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯನ್ನು ಈ ವಾರದಲ್ಲಿ ನೋಡಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಾಮಾನ್ಯವಾಗಿ ವಾರ ಮಧ್ಯಭಾಗದಿಂದ ಆಚೆಗೆ ಅಂದರೆ ಮಂಗಳವಾರದ ನಂತರವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಉಸಿರಾಟ ಸಂಬಂಧಪಟ್ಟ ಸಮಸ್ಯೆ,
ಕಾಲು ನೋವು, ಅಂಗಾಲು ಉರಿ ಬರತಕ್ಕಂಥದ್ದು, ಮಂದತ್ವ ಜಾಸ್ತಿ ಆಗುವಂಥ ಸಂದರ್ಭಗಳು ಮತ್ತು ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಸಮಸ್ಯೆಗಳಾಗುವಂಥದ್ದು. ಈ ಪರಿಣಾಮವನ್ನು ಸಾಮಾನ್ಯವಾಗಿ ಮಂಗಳವಾರದ ನಂತರ ನೀವು ನೋಡೋದಕ್ಕೆ ದಾರಿ ಇದೆ. ಇದಕ್ಕೆಲ್ಲದಕ್ಕೂ ಇರುವಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಸಾಧ್ಯವಾದಷ್ಟು ಕೂಡ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ದುರ್ಗಾದೇವಿಗೆ ಸೇವಂತಿಗೆಯ ಪುಷ್ಪದಿಂದ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ತುಂಬ ಮೋಜು ಮಸ್ತಿಯ ಕಡೆಗೆ ಹೆಚ್ಚಿನ ಒಲವನ್ನು ವಾರ ಮಧ್ಯಭಾಗದವರೆಗೆ ನೀವು ತೋರಿಸ್ತಕ್ಕಂಥದ್ದು ಉಂಟು. ವಾರ ಮಧ್ಯಭಾಗದಿಂದ ಆಚೆಗೆ ಅದ್ಭುತವಾದಂಥ ಒಂದು ಬೆಳವಣಿಗೆಯನ್ನು ಕಾಣಬಹುದು. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳನ್ನು ಕಂಡುಕೊಳ್ತಕ್ಕಂಥದ್ದು, ಆರ್ಥಿಕವಾದಂಥ ಬೆಳವಣಿಗೆಯನ್ನು ಕಾಣತಕ್ಕಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಳ್ತಕ್ಕಂಥಷ್ಟೇ. ಮೋಜು ಮಸ್ತಿಯ ಕಡೆಗೆ ಒಲವು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಕಫಬಾಧೆಗಳು, ಗುಪ್ತದೋಷ, ಬೆವರು ದೋಷವಿರ್ತಕ್ಕಂಥವ್ರಿಗೆ ಸ್ವಲ್ಪ ಉಲ್ಬಣ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳ್ತದೆ. ಅದೇ ರೀತಿಯಲ್ಲಿ ಸ್ವಲ್ಪ ಉದ್ಯೋಗ ಒತ್ತಡವನ್ನು ಅನುಭವಿಸ್ತಕ್ಕಂಥದ್ದು, ಉದ್ಯೋಗ ಸ್ಥಳದಲ್ಲಿ ಗೊಂದಲಗಳು ಜಾಸ್ತಿ ಆಗುವಂಥ ಸ್ಥಿತಿ. ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಕೆಲಸ ಸಾಗುವುದಿಲ್ಲ. ಅದರ ಜೊತೆಯಲ್ಲೇ ಕೂಡ ಸ್ವಲ್ಪ ಅಭಿವೃದ್ಧಿಯನ್ನು ಕೂಡ, ಒತ್ತಡದ ಜೊತೆಯಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕೂಡ ಕಾಣುವಂಥ ಸಾಧ್ಯತೆಗಳು ಉಂಟು ಅಂತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೋಡಬಹುದು. ವಾರ ಮಧ್ಯಭಾಗದಿಂದ ಆಚೆಗೆ ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಚೇತರಿಕೆಯನ್ನು ಕಾಣತಕ್ಕಂಥದ್ದು ಮತ್ತು ಸ್ವಲ್ಪ ಅನಿರೀಕ್ಷಿತವಾದಂಥ ಧನಾಗಮನ ಅನ್ನೋ ರೀತಿಯಾದಂಥ ಸ್ಥಿತಿ, ಕೌಟುಂಬಿಕವಾದಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಗೋಚರಿಸ್ತಕ್ಕಂಥದ್ದು, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರುವಂಥ ಸಾಧ್ಯತೆ, ಮಾತಿನಿಂದ ಕಾರ್ಯಜಯವನ್ನು ಮಾಡಿಕೊಳ್ತಕ್ಕಂಥದ್ದು, ಉದ್ಯೋಗದ ಯೋಗ ಫಲಗಳು ಪ್ರಾಪ್ತಿಯಾಗುವಂಥದ್ದು, ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅನುಕೂಲವಾಗುವಂಥದ್ದು, ಕುಟುಂಬಸ್ಥರಿಂದ ಅದೃಷ್ಟ ಯೋಗ ಅನ್ನೋ ರೀತಿಯಾದಂಥ ಸ್ಥಿತಿ, ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ಸಾಮಾನ್ಯವಾಗಿ ಈ ವಾರದಲ್ಲಿ ವೃಷಭ ರಾಶಿನವರು ನೋಡ್ತೀರಿ. ಸಾಮಾನ್ಯ ಶುಭ ಫಲಗಳೇ ಹೆಚ್ಚಾಗಿರ್ತಕ್ಕಂಥದ್ದಾಗಿರೋದ್ರಿಂದ ವೃಷಭ ರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಣ್ಣ ಪುಟ್ಟದಾದಂಥ ವ್ಯತ್ಯಾಸ ಇದ್ದೇ ಇರುತ್ತೆ ಪ್ರತಿಯೊಂದು ರಾಶಿಗಳಿಗೂ. ಹಾಗೆಯೇ ವೃಷಭ ರಾಶಿನವ್ರಿಗೂ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳಿರ್ತದೆ. ಅದರ ಪರಿಹಾರಾರ್ಥವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ತುಪ್ಪದ ದೀಪವನ್ನು ಸಂಜೆಯ ಸಂದರ್ಭದಲ್ಲಿ ಮನೆಯಲ್ಲಿ ಹಚ್ಚತಕ್ಕಂಥ ಪ್ರಯತ್ನವನ್ನು ಮಾಡಿ. ಎಂಥ ಸಮಸ್ಯೆಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮಿಥುನ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಮಿಥುನ ರಾಶಿನವ್ರಿಗೆ ಸ್ವಲ್ಪ ಆರ್ಥಿಕವಾದಂಥ ಒದ್ದಾಟ, ಹುಂಬುತನ, ನಾನೇ ಅತಿಯಾದಂಥ ತಿಳುವಳಿಕೆ ಉಳ್ಳವನು ಅಥವಾ ನಾನೇ ಎಲ್ಲವನ್ನೂ ಕೂಡ ತಿಳಿದುಬಿಟ್ಟಿದ್ದೀನಿ ಅನ್ನೋ ರೀತಿಯಾದಂಥ ಒಂದು ಭ್ರಮೆ, ಅದರ ಜೊತೆಯಲ್ಲಿ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಸೋಮಾರಿತನ, ಉಡಾಫಿತನ, ಏನು ಮಾಡೋದಕ್ಕೂ ಆಸಕ್ತಿ ಇಲ್ಲ, ನಿದ್ರಾ ಭಾವ ಜಾಸ್ತಿ ಅನ್ನೋ ರೀತಿಯಾದಂಥ ಸ್ಥಿತಿ, ಸಣ್ಣ ವಿಷಯಗಳನ್ನು ಕೂಡ ಏನೋ ಮನಸ್ಸಿಗೆ ತೆಗೆದುಕೊಂಡು ಮಾಡುವಂಥ ಕೆಲಸವನ್ನು ಕೂಡ ಸರಿಯಾಗಿ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು ಸಾಧ್ಯತೆಗಳು, ವ್ಯಾಪಾರ ವ್ಯವಹಾರಗಳಲ್ಲಿ ಎಳೆದಾಟ, ಉದ್ಯೋಗದಲ್ಲೂ ಕೂಡ ಯಾಸಕ್ಕೋ ಆಸಕ್ತಿಗಳು ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಏನೋ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರ್ತಕ್ಕಂಥದ್ದು, ಚಿಂತೆಗಳನ್ನು ಜಾಸ್ತಿ ಹಚ್ಚಿಕೊಳ್ತಕ್ಕಂಥ ಸಾಧ್ಯತೆಗಳು, ವಿದ್ಯಾಭ್ಯಾಸದಲ್ಲಿ ಮಂದತ್ವ, ಮರೆವು ಜಾಸ್ತಿ ಆಗುವಂಥ ಒಂದು ಪರಿಸ್ಥಿತಿಗಳು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ತಾಯಿಯೊಂದಿಗೆ ಸ್ವಲ್ಪ ವಾಗ್ವಾದ ಅಥವಾ ತಾಯಿಗೆ ನೋವಾಗುವಂಥ ರೀತಿಯಲ್ಲಿ ನಿಮ್ಮ ನಡವಳಿಕೆಗಳನ್ನು ತೋರಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಅದರ ಜೊತೆಯಲ್ಲಿ ಮಾಟ ಮಂತ್ರ ತಂತ್ರದ ಪ್ರಭಾವಗಳ ಆಗಿದೆಯಾ ಅನ್ನೋ ರೀತಿಯಾದಂಥ ಒಂದು ಗಾಬರಿಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳು, ಪ್ರಯಾಣದಲ್ಲಿ ಯಾಕೋ ನಿರಾಸಕ್ತಿಗಳು, ಹೋದಂಥ ಪ್ರಯಾಣ ಸರಿಯಾದ ಸಮಯಕ್ಕೆ ಹೋಗೋದಕ್ಕಾಗೋದಿಲ್ಲ ಅಥವಾ ಹೋಗಬೇಕು ಅನ್ನೋ ರೀತಿಯಲ್ಲಿ ಪ್ರಯಾಣ ಹೊರಟಂಥವರು ಹಾಗೆ ನಿಲ್ಲುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಮಕ್ಕಳಿಂದ ಅನುಕೂಲವಾಗುವಂಥ ಸ್ಥಿತಿ, ಸ್ವಲ್ಪ ಹೆಣ್ಣು ಮಕ್ಕಳಿಂದ ಸಹಕಾರಗಳು ಸಿಗುವಂಥದ್ದನ್ನು ವಾರ ಮಧ್ಯಭಾಗದವರೆಗೆ ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳ್ತದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಹೊಟ್ಟೆ ಇನ್ಫೆಕ್ಷನ್ಸು, ತಿಂಗಳ ದೋಷವಿರ್ತಕ್ಕಂಥವರಿಗೆ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು, ಉಷ್ಣಬಾಧೆಗಳಿಂದ ಅನ್ನೋ ರೀತಿಯಾದಂಥ
ಇರತಕ್ಕಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ಇರುತ್ತೆ ಈ ಸಂದರ್ಭದಲ್ಲಿ ಈ ವಾರ ಮಿಥುನ ರಾಶಿನವರಿಗೆ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗುತ್ತೆ? ಸಾಮಾನ್ಯವಾಗಿ ಮಿಥುನ ರಾಶಿನವರಿಗೆ ಎಲ್ಲ ರೀತಿಯಲ್ಲೂ ಸ್ವಲ್ಪ ವಿರೋಧವೇ ಇರುವಂಥದ್ದು ಆಗಿರೋದ್ರಿಂದ ಮೊದಲು ಸ್ವಲ್ಪ ಅಡೆತಡೆಗಳಾಗಿ ಕೊನೆಗೆ ಏನೋ ಒಂದು ರೀತಿಯಲ್ಲಿ ನಿಧಾನಕ್ಕೆ ಏನಾದರೂ ಒಂದು ಓಕೆ ಪರವಾಗಿಲ್ಲ ಅನ್ನೋ ರೀತಿಯಾದ ಕಂಡೀಷನ್ಸ್ ಬರಬಹುದು. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಹನುಮಾನ್ ಚಾಲೀಸನ್ನು ತಪ್ಪದೆ ಮಾಡಿ ಪ್ರತಿ ದಿವಸ ಈ ವಾರದಲ್ಲಿ ಮಿಥುನ ರಾಶಿನವರು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಾರ ಮಧ್ಯಭಾಗದವರೆಗೆ ಓಕೆ ಪರವಾಗಿರೋದಿಲ್ಲ, ಏನಂಥ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಅಂದರೆ ಮಂಗಳವಾರದವರೆಗೆ ಪರವಾಗಿರಲ್ಲ. ಮಂಗಳವಾರದ ನಂತರವಾಗಿ ಸ್ವಲ್ಪ ನಿಮಗೆ ಹಿನ್ನಡೆಗಳಾಗ್ತಕ್ಕಂಥದ್ದು, ವ್ಯವಹಾರಗಳ ನಷ್ಟಗಳಾಗ್ತಕ್ಕಂಥದ್ದು, ಖರ್ಚುಗಳು ಜಾಸ್ತಿ ಬರ್ತಕ್ಕಂಥದ್ದು, ಸ್ವಲ್ಪ ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿದ್ರೂ ಕೂಡ ತುಂಬ ಎಳೆದಾಟಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ದೇವತಾ ಕಾರ್ಯಗಳು, ಪೂಜೆ ಪುನಸ್ಕಾರಗಳಿಗೆ ಹೆಚ್ಚಿನದಾಗಿ ಖರ್ಚನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಆರ್ಥಿಕವಾದಂಥ ಮೂಲ ಕುಸಿದು ಬೀಳ್ತಕ್ಕಂಥದ್ದು, ಕೌಟುಂಬಿಕವಾಗಿ ಸ್ವಲ್ಪ ಕಲಹಗಳು ಜಾಸ್ತಿ ಆಗುವಂಥ ಸ್ಥಿತಿ, ಮಾತಿನಿಂದ ನಷ್ಟವನ್ನು ಮಾಡಿಕೊಳ್ತಕ್ಕಂಥದ್ದು ಅಥವಾ ಸಂಬಂಧವನ್ನು ಕಳೆದುಕೊಳ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಒಡವೆ ವಸ್ತ್ರಾಭರಣ ಖರೀದಿಯಲ್ಲಿ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು. ಒಪ್ಪಂದ, ಕರಾರು, ಅಗ್ರಿಮೆಂಟು ಇವುಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಪರಿಸ್ಥಿತಿಯನ್ನು ನೋಡ್ತೀರಿ ಅಂತಕ್ಕಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ಮನೆ ಖರೀದಿ ಮಾಡಬೇಕು, ಆಸ್ತಿ ಖರೀದಿ ಮಾಡಬೇಕು ಅನ್ನೋಂಥವ್ರಿಗೆ ವಾರ ಮಧ್ಯಭಾಗದವರೆಗೆ ಮಂಗಳವಾರದವರೆಗೆ ಪರವಾಗಿರೋದಿಲ್ಲ. ಅದರಲ್ಲಿ ಸ್ವಲ್ಪ ಸಕ್ಸಸ್ ಆಗುವಂಥ ಪರಿಸ್ಥಿತಿಯನ್ನು ತಂದುಕೊಳ್ಳಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಅದರ ಜೊತೆಯಲ್ಲಿ ಉದ್ಯೋಗ ಸ್ಥಳದಲ್ಲಿ ಯಾಕೋ ಗೊತ್ತಿಲ್ಲ ಕಾರಣವಿಲ್ಲದೆ ಜಗಳಗಳು ಜಾಸ್ತಿ ಆಗುತ್ತೆ. ಮಕ್ಕಳೊಂದಿಗೆ ಕಾರಣವಿಲ್ಲದೆ ಜಗಳಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಏನು ಪರಿಹಾರವನ್ನು ಮಾಡಿಕೊಳ್ಳಬೇಕಾಗತ್ತೆ? ಅದರ ಜೊತೆಯಲ್ಲಿ ತಂದೆಯ ಆರೋಗ್ಯ ವ್ಯತ್ಯಾಸ, ತಂದೆಯೊಂದಿಗೆ ಮನಸ್ತಾಪ, ಸರ್ಕಾರಿ ಅಧಿಕಾರಿಗಳೊಂದಿಗೆ ಮನಸ್ತಾಪ ಮತ್ತು ರಾಜಕಾರಣಿಗಳೊಂದಿಗೆ ಮನಸ್ತಾಪ, ಇವೆಲ್ಲವನ್ನು ಕೂಡ ಕಟಕ ರಾಶಿನವರು ನೋಡ್ತೀರಿ. ಪರಿಹಾರ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವೇನೆಂದರೆ, ಗಣಪತಿಗೆ ದರ್ಬೆಯಿಂದ ಅಥವಾ ಗರಿಕೆಯಿಂದ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ನಿಮ್ಮ ದೋಷಗಳು ನಿವಾರಣೆ ಆಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತುಂಬ ಅತಿ ಒಳ್ಳೆತನವನ್ನು ತೋರಿಸೋದಕ್ಕೆ ಹೋಗ್ತೀರಿ. ಅಲ್ಲಿ ಎಲ್ಲೋ ಸಣ್ಣದಾಗಿ ನಿಮಗೆ ಮೋಸವಾಗಬಹುದು. ಮತ್ತು ಯಾರಿಗೂ ಸಹಾಯವನ್ನು ಮಾಡೋಕ್ಕೆ ಹೋಗಿ ಏಟನ್ನು ತಿನ್ನುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಅತಿಯಾದಂಥ ಒಳ್ಳೆತನ ನಿಮಗೆ ಶಾಪವಾಗಿ ಪರಿವರ್ತನೆ ಆಗಬಹುದು. ಸ್ವಲ್ಪ ಗೊಂದಲಗಳು, ಕನ್ಫ್ಯೂಸ್ ಜಾಸ್ತಿ ಮಾಡಿಕೊಡ್ತಕ್ಕಂಥದ್ದು, ಒಳಿತು ಯಾವುದು ಕೆಟ್ಟದ್ದು ಯಾವುದು ಅನ್ನೋ ರೀತಿಯನ್ನು ಅನಲೈಸ್ ಮಾಡೋದ್ರಿಗೆ ಸ್ವಲ್ಪ ಸೋಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನದ ಆಲೋಚನೆಗಳು ಅಂತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲವಾಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದು ಉಂಟು ಅಂತ ಹೇಳ್ತದೆ. ಪ್ರಯಾಣ ಹೋಗುವಂಥವರಿಗೆ ವಾರ ಮಧ್ಯಭಾಗದವರೆಗೆ ತುಂಬ ಅತ್ಯುತ್ತಮವಾದಂಥ ಅವಕಾಶ ಮತ್ತು ಅನುಕೂಲವಾಗುವಂಥ ಸ್ಥಿತಿ. ಮತ್ತು ವಿದ್ಯಾಭ್ಯಾಸ, ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ, ಯಾವುದೋ ಡಾಕ್ಟ್ರು, ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಅಥವಾ ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ವಾರ ಮಧ್ಯಭಾಗದವರೆಗೆ ಅನುಕೂಲವಾಗುವಂಥ ಸ್ಥಿತಿಯನ್ನು ನೋಡಬಹುದು. ಭೂಮಿ, ವಾಹನ ಖರೀದಿ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಅಮಾವಾಸ್ಯೆ ನಂತರವಾಗಿ ಏನಾದರೂ ಪ್ರಯತ್ನ ಮಾಡಿದರೆ ಒಂದು ಶುಭಕರವಾದಂಥ ವಾತಾವರಣವನ್ನು ನೀವು ನೋಡುವಂಥ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಉದ್ಯೋಗ, ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರ್ತದೆ. ಮತ್ತು ಮಿತ್ರರಿಂದ ಸ್ವಲ್ಪ ಕಲಹಗಳು ಜಾಸ್ತಿ ಆಗುವಂಥದ್ದು, ತುಂಬ ಹಚ್ಚಿಕೊಂಡಂಥ ವ್ಯಕ್ತಿಗಳಿಂದ ಸ್ವಲ್ಪ ಬೇಸರವಾಗ್ತಕ್ಕಂಥ ಘಟನೆಗಳು ನಡೀತಕ್ಕಂಥ ಸಾಧ್ಯತೆಗಳು, ಕುಟುಂಬ ಗೌರವಕ್ಕೆಲ್ಲೂ ಧಕ್ಕೆಯಾಗುವಂಥ ಸಾಧ್ಯತೆಗಳು ಕಂಡುಬರುವಂಥದ್ದು ಉಂಟು ಅಂತ ಹೇಳ್ತದೆ. ಬಾಯಿ ಅಲ್ಸರ್ ಆಗ್ತಕ್ಕಂಥದ್ದು, ಗುಪ್ತ ವ್ಯಾಧಿಗಳು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ಬರುವಂಥದ್ದು, ಸಂಗಾತಿಯ ಆ ಸೋಮಾರಿತನದ ನಡವಳಿಕೆಗಳಿಂದ ಕೆಲವೊಂದು ಬೇಸರವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತದೆ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗುವಂತಹ ಯೋಗ ಫಲಗಳನ್ನು ಪಡೆದುಕೊಳ್ಳಬಹುದು. ಅದರ ಜೊತೆಯಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದರಿಂದಾಗ ಅಲ್ಲೂ ಕೂಡ
ಸ್ವಲ್ಪ ವೈದ್ಯೋಪಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ವೈದ್ಯೋಪಚಾರದ ಮುಖಾಂತರವಾಗಿ ಸಂತಾನವನ್ನು ಪಡೆಯತಕ್ಕಂಥ ಆಲೋಚನೆಯಲ್ಲಿರ್ತಕ್ಕಂಥವರಿಗೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು ಸಿಂಹರಾಶಿನಿಗೆ ಸಂಬಂಧಪಟ್ಟಂತೆ. ಒಂದು ರೀತಿಯಲ್ಲಿ ಸಿಂಹರಾಶಿನಿಗೆ ಹೇಗಿದೆ, ಎಲ್ಲವೂ ಕೂಡ ಉತ್ತಮವಾದಂಥ ವಾತಾವರಣವನ್ನು ತಂದು ಕೊಡ್ತದೆ. ಏನಾಗುತ್ತೆ, ರೋಡ್ ಕ್ಲಿಯರ್ ಇರುತ್ತೆ, ಹೋಗೋಣ ಸ್ಪೀಡಾಗಿಂತ ಹೋಗ್ತೀರಿ, ಎಲ್ಲೋ ಹಂಪ್ಸ್ ಇರುತ್ತೆ, ಯಾರೋ ಅಡ್ಡ ಬರ್ತಾರೆ, ಆಕ್ಸಿಡೆಂಟ್ ಆಗುತ್ತೆ. ಈ ಕಂಡೀಷನ್ಸಲ್ಲಿದೆ. ಎಲ್ಲ ಸರಾಗವಾಗಿ ಹೋಗ್ತಾ ಇರ್ತದೆ, ಯಾರೋ ಏನೋ ಬಂದು ಕುತ್ತನ್ನು ತಂದು ನಿಮ್ಮೆಲ್ಲ ಕೆಲಸವನ್ನು ಕೂಡ ಉಲ್ಟಪಲ್ಟ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಉತ್ತಮವಾದಂಥ ದಿವಸಗಳೇ ಇದೆ ಈ ವಾರದಲ್ಲಿ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಎಲ್ಲವೂ ಕೂಡ ಶುಭವಾಗುತ್ತೆ. ಸಿಂಹರಾಶಿನವರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಕುಲದೇವತಾ ನಾಮಸ್ಮರಣೆ ಬಹಳ ಅತ್ಯುತ್ತಮವಾಗಿ ವರ್ಕ್ ಆಗುತ್ತೆ ಸಿಂಹರಾಶಿನವರಿಗೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ, ವಾರ ಆರಂಭದಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ಹೆಸರು ಕೀರ್ತಿ ಪ್ರತಿಷ್ಠೆಗೆ ಸಂಬಂಧಪಟ್ಟಂತೆ ಅನುಕೂಲವನ್ನು ತಂದುಕೊಡುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಮಂದತ್ವವಿದ್ರೂ ಕೂಡ, ಅಂದರೆ ನಿಧಾನವಾದ್ರೂ ಕೂಡ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು ಅಥವಾ ಲಾಭವನ್ನು ಗಳಿಸ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಬಹುದು. ಎಳೆದಾಟಗಳಾಗುತ್ತೆ, ಯಾವುದೇ ಕೆಲಸ ಕಾರ್ಯಕ್ಕೂ ಎಳೆದಾಟಗಳಾಗುತ್ತೆ. ಮತ್ತು ನಿಮ್ಮಲ್ಲಿ ನಿರುತ್ಸಾಹಗಳು ಮತ್ತು ಸೋಮಾರಿತನ, ನಿರಾಸೆಗಳು ಅಂತಕ್ಕಂಥ ಒಂದು ಪರಿಸ್ಥಿತಿಗಳು, ಯಾಕೋ ಯಾವುದಕ್ಕೂ ಆಸಕ್ತಿ ಇಲ್ಲದೇ ಇರತಕ್ಕಂಥ ವಾತಾವರಣಗಳು, ನಿದ್ರಾಭಾವ ಜಾಸ್ತಿ ಆಗುವಂಥದ್ದು ಅಥವಾ ಪೋಸ್ಟ್ಪೋನ್ ಮಾಡುವಂಥದ್ದು, ಇವತ್ತು ಬೇಡ ನಾಳೆ ಮಾಡೋಣ, ಈ ರೀತಿ ಪೋಸ್ಟ್ಪೋನ್ ಮಾಡುವಂಥ ಒಂದು ಪ್ರವೃತ್ತಿಗಳಿಂದ ಸ್ವಲ್ಪ ಹಿನ್ನಡೆಗಳಾಗಬಹುದು. ಬಟ್ ಆ ಒಂದು ಪ್ರವೃತ್ತಿಯಿಂದ ಹೊರಗೆ ಬಂದರೆ ನೀವೆಲ್ಲ ರೀತಿಯಲ್ಲೂ ಕೂಡ ಲಾಭವನ್ನು ನೋಡಬಹುದು. ವಾರ ಮಧ್ಯಭಾಗದವರೆಗೆ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಚೇತರಿಕೆಯನ್ನು ಕಾಣುವಂಥ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗಿ ಬರುತ್ತೆ. ಅದರ ಜೊತೆಯಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಹಾರ್ಮೋನ್ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಮೈಕೈ ನೋವು ಇರುವಂಥವರು, ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಅದರ ಜೊತೆಯಲ್ಲಿ ಸ್ವಲ್ಪ ಗುಪ್ತ ವ್ಯಾಧಿ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿಗಳು, ತಾಯಿಯೊಂದಿಗೆ ಸ್ವಲ್ಪ ಶತ್ರುತ್ವವನ್ನು ಪಡೆಯತಕ್ಕಂಥ ಸಾಧ್ಯತೆ, ಗುಪ್ತ ಆಲೋಚನೆಗಳಿಂದ ಅಥವಾ ಗುಪ್ತ ಪ್ರಯತ್ನಗಳಿಂದ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಪರಿಸ್ಥಿತಿಗಳು. ಏನೋ ಒಳ್ಳೆಯರು ಅನ್ನೋ ರೀತಿಯಲ್ಲಿ ಯಾವುದೋ ಒಂದು ಸ್ನೇಹತ್ವದ ಸಂಬಂಧವನ್ನು ಪಡ್ಕೊಳ್ಳೋದಕ್ಕೆ ಹೋಗ್ತೀರಿ, ಅಲ್ಲಿ ಆಪತ್ತು ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಆಕಸ್ಮಿಕವಾದಂಥ ಧನಾಗಮನ, ಆಕಸ್ಮಿಕವಾದಂಥ ಒಂದು ಅವಕಾಶಗಳು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಕನ್ಯಾ ರಾಶಿನವ್ರು ನೋಡ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಏನು ಇರೋದಿಲ್ಲ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಅಮ್ಮನವರ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು 8 ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ಅದರಿಂದ ಉತ್ತಮವಾದಂಥ ಫಲವನ್ನು ಕನ್ಯಾ ರಾಶಿನವ್ರು ನೋಡಬಹುದು. ಇನ್ನು ತುಲಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ವಾರ ಆರಂಭ ಅಂದರೆ ಮಂಗಳವಾರದವರೆಗೆ ಸ್ವಲ್ಪ ತುಂಬ ಎಮೋಷನಲ್ ಆಗ್ತೀರಿ, ಭಾವನಾತ್ಮಕವಾದಂಥ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು, ಕಲ್ಪನೆಗಳು ಜಾಸ್ತಿ ಬರ್ತಕ್ಕಂಥದ್ದು, ಊಹೆಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳು, ಏನು ಪ್ರೀತಿ ಪ್ರೇಮ ಅನ್ನೋ ರೀತಿಯಲ್ಲಿ ಸ್ವಲ್ಪ ಭಾವನಾತ್ಮಕವಾಗಿ ಕೆರಳತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತಕ್ಕಂಥದ್ದು, ಭಾವನೆಗೆ ವಿರುದ್ಧವಾದಂಥ ರೀತಿಯಲ್ಲಿ ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ಆಲೋಚನೆಗಳು ಬರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಲಾಭವೂ ಕೂಡ ಕಾಣ್ತದೆ, ಅವಕಾಶಗಳೂ ಕೂಡ ಬರುವಂಥದ್ದು. ಆದರೆ ಸ್ವಲ್ಪ ನೇರ ವ್ಯಕ್ತಿತ್ವ, ಕೋಪತಾಪಗಳನ್ನು ಪ್ರದರ್ಶನವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ಮಾಡಿಕೊಳ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತದೆ. ಟೈಮ್ ಸೆನ್ಸ್ ಚೆನ್ನಾಗಿರ್ತದೆ. ಇಂಥ ಟೈಮಿಗೆ ಈ ಕೆಲಸ ಆಗಬೇಕು ಅಂದರೆ ಅದನ್ನು ಹಂಗೆ ಫಾಲೋಅಪ್ ಮಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳೆಲ್ಲವೂ ಕೂಡ ಇರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಅದರ ಜೊತೆಯಲ್ಲಿ ಆ್ಯಸಿಡಿಟಿ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉಲ್ಬಣವಾಗುವಂಥದ್ದು, ಸ್ವಲ್ಪ ಗುಪ್ತವ್ಯಾಧಿ ಅಂದರೆ ಪೈಲ್ಸು, ಫಿಶರಿ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಉಲ್ಬಣವಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ಇದೆ. ಜೂಜು, ರೀಸ್, ಲಾಟರಿ ಇವುಗಳಿಂದ ನಷ್ಟಗಳು ಅನ್ನೋ ರೀತಿಯಾದಂಥ ಸ್ಥಿತಿ. ಪ್ರಯಾಣ ಹೋಗುವಂಥವ್ರಿಗೆ ಸ್ವಲ್ಪ ಯಾವುದೇ ತೊಂದರೆ ತಾಪತ್ರೆಗಳು ಇಲ್ಲದಂಥ ರೀತಿಯಲ್ಲಿ ಪ್ರಯಾಣಗಳು ಸುಸೂತ್ರವಾಗಿ ಹೋಗಿ ಬರ್ತಕ್ಕಂಥ ವಾರವಾಗಿ ಪರಿವರ್ತನೆ ಆಗುವಂಥದ್ದು ಉಂಟು ಅಂತ ಹೇಳಿದರೆ, ವಾರ ಮಂಗಳವಾರ ಬುಧವಾರ ಈ ಸಂದರ್ಭದಲ್ಲಿ ಉದ್ಯೋಗ ಸಂಬಂಧಪಟ್ಟಂತೆ ಸ್ವಲ್ಪ ಒತ್ತಡಗಳಿರ್ತದೆ. ಆಮೇಲೆ ಸ್ವಲ್ಪ
ಕ್ಲಿಯರ್ ಆಗ್ತದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವನ್ನು ತಂದುಕೊಳ್ಳಬಹುದು. ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ವರ್ಗಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅನುಕೂಲವಿದೆ. ಮತ್ತು ಪತ್ರ ವ್ಯವಹಾರ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂದರೆ ಅನುಕೂಲದ ಒಂದು ಸ್ಥಿತಿಗತಿಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ತುಲಾರಾಶಿನವರಿಗೆ ಉತ್ತಮವಾದಂಥ ದಿವಸಗಳೇ ಇದೆ. ತುಂಬ ಎಮೋಷನಲ್ ಆದರೆ ಸ್ವಲ್ಪ ಕಷ್ಟಕರವಾಗಬಹುದು. ತುಂಬ ಹಚ್ಚಿಕೊಂಡರೆ ಯಾರನ್ನಾದರೂ ಕೂಡ ಸ್ವಲ್ಪ ಕಷ್ಟಕರವಾಗಬಹುದು. ಸ್ವಲ್ಪ ಜಾಗ್ರತೆ. ಆರ್ಥಿಕವಾದಂಥ ಸ್ಥಿತಿನಲ್ಲೂ ಕೂಡ ಅಂಥ ಏನು ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ಅದರಲ್ಲೂ ಕೂಡ ವಾರಾಂತ್ಯ ತುಂಬ ಅತ್ಯುತ್ತಮವಾದಂಥ ದಿವಸಗಳಿದೆ. ಆರ್ಥಿಕ ವೃದ್ಧಿಗೆ, ಅಭಿವೃದ್ಧಿಗೆ, ಕೌಟುಂಬಿಕವಾದಂಥ ಸಮಸ್ಯೆಗಳು ಬಗೆಹರಿಯೋದಕ್ಕೆ ವಾರಾಂತ್ಯ ತುಂಬ ಚೆನ್ನಾಗಿದೆ ತುಲಾರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಎಲ್ಲವೂ ಕೂಡ ಉತ್ತಮವಾಗಿ ಈ ರೀತಿಯಲ್ಲಿ ಇರೋದರಿಂದ ಸಾಧ್ಯವಾದಷ್ಟು ಕೂಡ ಯಾರಾದರೂ ಮುತ್ತೈದೆಯರಿಗಾಗ್ಬೋದು, ಅಥವಾ ಅಕ್ಕ ತಂಗಿಯರು, ಅಥವಾ ನಿಮ್ಮ ತಾಯಿಗೆ ಆಗ್ಬೋದು, ಒಂದು ಸ್ವಲ್ಪ ಫಲತಾಂಬೂಲ ಅಥವಾ ಒಂದು ಹೂವನ್ನು, ಮಲ್ಲಿಗೆ ಹೂವು ಮತ್ತು ಫಲತಾಂಬೂಲ, ವಿಳೆದೆಲೆ, ಅಡಿಕೆ, ಬಾಳೆಹಣ್ಣನ್ನು ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡತಕ್ಕಂಥದ್ದು, ಅವರ ಆಶೀರ್ವಾದವನ್ನು ಪಡೆಯೋದ್ರಿಂದ ಇನ್ನಷ್ಟು ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಆದರೆ ನಮಸ್ಕಾರ ಮಾಡಬೇಕಾದ್ರೆ ಆ ನಮಸ್ಕಾರ ಮಾಡುವಂಥ ಹೆಣ್ಣು ಮಗಳು ಜಗನ್ಮಾತೆ ಸ್ವರೂಪಳೇ ಅನ್ನೋ ರೀತಿಯಲ್ಲಿ ಭಾವದಿಂದ ನಮಸ್ಕಾರ ಮಾಡಿ, ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ತುಂಬ ಕೋಪತಾಪಗಳಿರ್ತದೆ, ಆತ್ರ ಜಾಸ್ತಿ ಇರ್ತದೆ, ಮುಂಗೋಪ ಜಾಸ್ತಿ ಇರ್ತದೆ, ಈಗೋಯಿಸಮ್ ಜಾಸ್ತಿ ಇರ್ತದೆ, ಆತ್ಮಾಭಿಮಾನ ಜಾಸ್ತಿ ಇರ್ತಕ್ಕಂಥದ್ದು, ಆತ್ಮಾಭಿಮಾನಕ್ಕೆ ಸ್ವಲ್ಪ ಹೊಡೆತಗಳು ಬೀಳ್ತಕ್ಕಂಥ ಸಂದರ್ಭ, ಅದರ ಜೊತೆಯಲ್ಲಿ ಉದ್ಯೋಗ ಒತ್ತಡಗಳು ಕೂಡ ಹೆಚ್ಚಾಗಿರುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು. ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಏನೋ ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಗುಪ್ತ ಪ್ರಯತ್ನ ಅಥವಾ ಗುಪ್ತ ವಿಷಯಗಳಿಂದ ಸ್ವಲ್ಪ ನಿಮ್ಮ ಗೌರವಕ್ಕೆ ಧಕ್ಕೆ ಆಗಬಹುದು ಮತ್ತು ಮಾನಸಿಕವಾಗಿ ಒತ್ತಡಕ್ಕೂ ಕೂಡ ಸಿಲುಕಾಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಸ್ವಲ್ಪ ಮೋಸಕ್ಕೊಳಗಾಗುವಂಥ ಸ್ಥಿತಿಯೂ ಕೂಡ ಈ ಸಂದರ್ಭದಲ್ಲಿ ಉಂಟು. ಮಕ್ಕಳೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥದ್ದು, ಪ್ರೀತಿ ಪಾತ್ರರೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥದ್ದು, ಪೂರ್ವದಲ್ಲಿ ಯಾವುದೋ ಒಂದು ತಪ್ಪು ಕೆಲಸವನ್ನು ಮಾಡಿದ್ದೀರಿಂದಾಗ ಆ ತಪ್ಪು ಕೆಲಸ ಈ ವಾರದಲ್ಲಿ ನಿಮಗೆ ಕಾಟವನ್ನು ಕೊಡುವಂಥ ಸ್ಥಿತಿನಲ್ಲಿ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸಂಗಾತಿಯೊಂದಿಗೆ ಮನಸ್ತಾಪ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಕಿರಿಕಿರಿಗಳು, ದಾಂಪತ್ಯದಲ್ಲಿ ಕಲಹಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗ್ತದೆ. ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಹಿನ್ನಡೆಗಳು ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳು. ಪಂಚಮಶನಿ ಅಂತಕ್ಕಂಥವನು ಸ್ವಲ್ಪ ನಿಮಗೆ ಆಲೋಚನಾ ರೀತಿಗಳೇ ವಿಭಿನ್ನವಾದಂಥ ರೀತಿಯಲ್ಲಿರುತ್ತೆ. ನಿಮ್ಮ ವ್ಯಕ್ತಿತ್ವ ಅಥವಾ ನಿಮ್ಮ ಆಲೋಚನೆ, ನಿಮ್ಮ ಬುದ್ಧಿವಂತಿಕೆಗೆ ವಿರುದ್ಧವಾದಂಥ ರೀತಿಯಲ್ಲಿ ಆಲೋಚನೆಗಳು ಅಂತಕ್ಕಂಥದ್ದು ಅಥವಾ ಪ್ರಯೋಗಗಳು ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು ಉಂಟು ಅಂತ ಹೇಳ್ತದೆ. ಸ್ನೇಹಿತರೊಂದಿಗೆ ಸ್ವಲ್ಪ ಕಲಹಗಳಾಗ್ತಕ್ಕಂಥ ಸ್ಥಿತಿಯೂ ಕೂಡ ಉಂಟು. ಎಲ್ಲಿ ಹೋದ್ರೂ ಕೂಡ ಸ್ವಲ್ಪ ಕಿರಿಕಿರಿ ಅನ್ನೋ ರೀತಿಯಲ್ಲೇ ವಾತಾವರಣಗಳಿರುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಪ್ರಭಾವವೇ ಆ ರೀತಿಯಲ್ಲಿದೆ. ಕುಜ ರಾಷ್ಟ್ರಾಧಿಪತಿಯಾದಂತನು ಬಲವಾಗಿದ್ರೂ ಕೂಡ ಆತುರದ ಪ್ರವೃತ್ತಿಗಳಿಂದ ನಿಮಗೆ ಬರುವಂಥ ಅಥವಾ ಅನುಕೂಲವಾಗುವಂಥ ಸಂದರ್ಭವನ್ನು ಕಳೆದುಕೊಳ್ತೇವೆ. ಆತುರ ಅಂತಕ್ಕಂಥದ್ದೊಂದನ್ನು ಬಿಟ್ಟರೆ ನೀವು ಸಾಮಾನ್ಯವಾಗಿ ಸುಮಾರು ಸಮಸ್ಯೆಗಳಿಂದ ಹೊರಗೆ ಬರ್ತೀರಿ. ಒಂದು, ಸುಮಾರು ಅನುಕೂಲವನ್ನು ಅಥವಾ ಯೋಗ ಫಲವನ್ನು ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ಬರುತ್ತೆ ವೃಶ್ಚಿಕ ರಾಶಿನವ್ರಿಗೆ. ಪರಿಹಾರ, ಗಣಪತಿಗೆ ಬಿಲ್ವಪತ್ರೆಯಿಂದ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಈ ವಾರ ಧನುಸ್ಸು ರಾಶಿನವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ಇರುತ್ತೆ. ಅದರ ಜೊತೆಯಲ್ಲಿ ಅತಿಯಾದಂಥ ಒಳ್ಳೆತನವೂ ಕೂಡ ಇರುವಂಥದ್ದು. ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನದಾದಂಥ ಒಂದು ಆಲೋಚನೆಗಳು ಬರುವಂಥದ್ದು ಅಥವಾ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ. ಒಪ್ಪಂದ, ಕರಾರು, ಅಗ್ರಿಮೆಂಟಿಗೆ ಸಂಬಂಧಪಟ್ಟಂಥ ರೀತಿಯಲ್ಲೂ ಕೂಡ ಸ್ವಲ್ಪ ಪ್ರಯತ್ನಗಳು ಅನ್ನೋ ರೀತಿಯಾದಂಥ ಸ್ಥಿತಿ. ಸ್ಥಿರಾಸ್ತಿ ಮಾರಾಟಗಾರರಿಗೆ ಅನುಕೂಲವಾಗುವಂಥದ್ದು ಅಥವಾ ಸ್ಥಿರಾಸ್ತಿ ನಷ್ಟ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗುವಂಥದ್ದು. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥದ್ದು. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದೆಲ್ಲವೂ ಕೂಡ ಇರುತ್ತೆ.
ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಂತಹ ಗಂಭೀರವಾದ ಸಮಸ್ಯೆಗಳೇನಿರೋದಿಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಾರ ಮಧ್ಯಭಾಗದವರೆಗೆ ಅಂದರೆ ಮಂಗಳವಾರ ಬುಧವಾರದವರೆಗೆ ಸ್ವಲ್ಪ ಕಫವಾದಗಳು ಅಂತಕ್ಕಂಥದ್ದನ್ನು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಅದು ಏನೋ ಅಂಥ ಗಂಭೀರ ಇರೋದಿಲ್ಲ, ಸಮಸ್ಯೆಯನ್ನು ಕೊಡೋದಿಲ್ಲ. ಸಣ್ಣ ಪುಟ್ಟದಾಗಿ ಇರುತ್ತೆ ಅಷ್ಟೇ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಕಫ ಅಥವಾ ಶೀತಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳು ಅನ್ನೋ ರೀತಿಯಲ್ಲಿ ಇರುವಂಥದ್ದುಂಟು. ಆರ್ಥಿಕವಾದಂಥ ಚೇತರಿಕೆ, ಉದ್ಯೋಗದಲ್ಲಿ ಮಾತ್ರ ಸ್ವಲ್ಪ ಮಂದತ್ವ ಅಥವಾ ಮೇಲಧಿಕಾರಿಗಳಿಂದ ಮಾತ್ರ ನಿಮಗೆ ಸಹಕಾರಗಳು ಸಿಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಎಳೆದಾಟಗಳಿರ್ತಕ್ಕಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಹೆಣ್ಣು ಮಕ್ಕಳಿಂದ ಸ್ವಲ್ಪ ಗೌರವ ಪ್ರಾಪ್ತಿಯಾಗುವಂಥದ್ದು, ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರಿಗೆ ಸ್ಪಂದಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಧನುಸ್ಸು ರಾಶಿಯವರಿಗೆ ಒಟ್ಟಿನಲ್ಲಿ ಉತ್ತಮವಾದಂಥ ಫಲವನ್ನೇ ಸುಮಾರು 80% ನೋಡಬಹುದು ಈ ವಾರದಲ್ಲಿ. ಆ ರೀತಿಯಲ್ಲಿ ನೀವು ಆತಂಕ ಬೀಳ್ತಕ್ಕಂಥ ಅಥವಾ ದುಗುಡವನ್ನು ಬೀಳ್ತಕ್ಕಂಥ ಸ್ಥಿತಿ ಇರೋದಿಲ್ಲ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ ಗುರು ದತ್ತಾತ್ರೇಯರ ಸ್ಮರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಅನುಕೂಲವಾಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮಕರ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂತನೂ ಆ ಮಂದ ಪ್ರಭಾವದಿಂದ ಹೊರಗೆ ಬರೋವರೆಗೂ ಕೂಡ ಕೆಲಸಗಳೆಲ್ಲವೂ ಕೂಡ ನಿಧಾನವಾಗಿಯೇ ಆಗತ್ತೆ. ಗುರುಬಲ ಬೇರೆ ಇಲ್ಲ, ಶನಿ ಬಲವಿದ್ರೂ ಕೂಡ ಮಂದತ್ವ ಅಂದರೆ ನಿಧಾನ ಕೆಲಸ ಕಾರ್ಯಗಳು ಆಗುವಂಥದ್ದು ಅನ್ನೋ ರೀತಿಯಾದಂಥ ಸ್ಥಿತಿ. ಸಹೋದರರೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥದ್ದು, ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೋ ಆಪರೇಷನ್ನು ಮತ್ತೊಂದು ಮಗದೊಂದು ಅನ್ನೋ ರೀತಿಯಲ್ಲಿ ಸ್ವಲ್ಪ ಗಾಬರಿ ಬೀಳಿಸ್ತಕ್ಕಂಥದ್ದು. ವೈದ್ಯೋಪಚಾರಗಳು, ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ವೈದ್ಯೋಪಚಾರಗಳು ಸರಿಯಾಗಿ ಸಿಗದೇ ಇರತಕ್ಕಂಥ ಸ್ಥಿತಿ. ಬಾಯಿ ಹುಣ್ಣಾಗ್ತಕ್ಕಂಥ ಒಂದು ವಾತಾವರಣ, ಸ್ವಲ್ಪ ನಿದ್ರಾಭಂಗವಾಗುವಂಥದ್ದು, ತುಂಬ ನೆಗೆಟಿವ್ ಥಾಟ್ಸ್ಗಳಿಂದ ಅಥವಾ ಕುಟುಂಬದಲ್ಲಾಗ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಿಂದ ಅದನ್ನು ತಲೆಗೆ ಹಚ್ಚಿಕೊಂಡು ನಿದ್ರೆ ಭಂಗವಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಮತ್ತು ದುಸ್ವಪ್ನಗಳು ಕೂಡ ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಮುಂದೇನೋ ಆಪತ್ತು ಮತ್ತೊಂದು ಮಗದೊಂದು ಅನ್ನೋ ರೀತಿಯಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ಗಳು ಬರ್ತಕ್ಕಂಥದ್ದು. ಸ್ವಲ್ಪ ಎಲ್ಲೋ ಸೋಲಾಗ್ಬಿಡ್ತದೆ, ನಷ್ಟವಾಗ್ಬಿಡ್ತದೆ, ಆತಂಕವಾಗುತ್ತೆ, ಮತ್ತು ಎಲ್ಲೋ ಅಪಮಾನಗಳಿಗೆ ಗುರಿಯಾಗ್ತೀವಿ ಅನ್ನೋ ರೀತಿಯಾದಂಥ ಸ್ಥಿತಿ. ಅಪಮೃತ್ಯುಗಳು ಭಯ ಅಂತಕ್ಕಂಥದ್ದು ಕಾಡಾಟವನ್ನು ಕೊಡ್ತಕ್ಕಂಥದ್ದು. ಮುಂದೆಲ್ಲೋ ತುಂಬ ಅತಿ ಕಷ್ಟದ ದಿವಸಗಳೇನು ಇದೇನು ರೀತಿಯಲ್ಲಿ ವಿಪರೀತವಾಗಿ ಅದನ್ನು ಹೆಚ್ಚಾಗಿ ತಲೆಗೆ ಹಚ್ಚಿಕೊಳ್ತಕ್ಕಂಥ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಇರುತ್ತೆ. ವಾರ ಮಧ್ಯಭಾಗದವರೆಗೆ ಮೇಲಧಿಕಾರಿಗಳಿಂದ ಸಹಕಾರಗಳು ಸಿಗುವಂಥ ಸಾಧ್ಯತೆಗಳಿರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಉದ್ಯೋಗ ಒತ್ತಡವನ್ನು ಕೂಡ ಅನುಭವಿಸ್ತಕ್ಕಂಥದ್ದು, ಉದ್ಯೋಗ ಸರಿಯಾಗಿ ಮಾಡೋಕ್ಕಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು. ಆದರೂ ಕೂಡ ಇಷ್ಟೆಲ್ಲ ಇದ್ರೂ ಇಷ್ಟೆಲ್ಲ ಸಮಸ್ಯೆಗಳ ನಡುವಿನಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದು. ಎಲ್ಲಿಂದ ಬರುತ್ತೋ, ಹೇಗೆ ಬರುತ್ತೋ, ಬಂದಿದ್ದು ಉಳಿಯುತ್ತೋ ಬಿಡುತ್ತೋ, ಬಟ್ ಬರುವಂಥದ್ದಂತೂ ಕೂಡ ಎಲ್ಲೋ ಬ್ಯಾಲೆನ್ಸ್ ಮಾಡ್ತೀರಿ. ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತರಾಗುವಂಥದ್ದು ಮತ್ತು ಹಣಕಾಸಿನ ಸಮಸ್ಯೆಗಳಿಗೆ ಒಂದು ದಾರಿ ಅಂತಕ್ಕಂಥದ್ದು ಸಿಗೋದಕ್ಕೆ ದಾರಿ ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಶಿವನ ಆಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ತುಂಬ ಅತ್ಯುತ್ತಮವಾಗಿ ನಿಮಗೆ ವರ್ಕ್ ಆಗುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿಸಿದರೆ ಏಕವಾರ ರುದ್ರಾಭಿಷೇಕವನ್ನು ನನ್ನ ಪ್ರಕಾರ ಮಿರಾಕಲ್ ಅನ್ನೋ ರೀತಿಯಲ್ಲೂ ಕೂಡ ನಡೆಯುವಂಥ ಸಾಧ್ಯತೆಗಳು. ಯಾಕಂದರೆ ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ ಆಕಸ್ಮಿಕ ಧನಾಗಮನ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ ಮಕರ ರಾಶಿನವರಿಗೆ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ರಾಷ್ಟ್ರಾಧಿಪತಿಯಾದಂಥ ಮಂದತ್ವವೇ ಇರುತ್ತೆ. ಅದರ ಜೊತೆಗೆ ರಾಹುವಿನ ಪ್ರಭಾವ ಬೇರೆ ಇದೆ, ಗೊಂದಲಗಳು ಜಾಸ್ತಿ. ಗುರುವಿನ ದೃಷ್ಟಿ ಇದೆ. ಗುರುವಿನ ದೃಷ್ಟಿ ಇದನ್ನು ಕೂಡ ನಂಬಿಕೆಗಳು ಬರೋದಿಲ್ಲ. ಗುರುವನ್ನೇ ಒಂದು ರೀತಿಯಲ್ಲಿ ಸಂಶಯಾತ್ಮಕವಾದಂಥ ದೃಷ್ಟಿನಲ್ಲಿ ನೋಡುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಹಾಗಾಗಿ ಅವಕಾಶಗಳಿದ್ರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋದ್ರಾಗೆ ನಿಮ್ಮದೇ ಆದಂಥ ಗೊಂದಲದ ಸ್ಥಿತಿ ಮತ್ತು ಆ ಥಾಟ್ಸ್ಗಳಂತಕ್ಕಂಥದ್ದು ಅದನ್ನು ನಿಮಗೆ ಪ್ರಾಪ್ತಿಯನ್ನು ಮಾಡಿಕೊಡೋದಿಲ್ಲ. ದೃಢವಾದಂಥ ನಂಬಿಕೆ ಭಗವಂತನ ಮೇಲೆ ಅಥವಾ ಗುರುವಿನ ಮೇಲೆ ನೀವು ಇಟ್ಟಿದ್ದೇ ಆದರೆ ಮೋಸ್ಟ್ ಪ್ರಾಬಬಲಿ ನಿಮಗೆ ಈ ವಾರ ತುಂಬ ಉತ್ತಮವಾದಂಥ ಫಲವನ್ನು ನೋಡೋದಕ್ಕೂ ಕೂಡ ದಾರಿ ಇದೆ. ಅಥವಾ ನಿಮಗೆ ಬರುವಂಥ ಆಪತ್ತಿನಿಂದ ಯಾರೋ ಸಲಹೆಗಾರರೋ ಗುರುವೋ ಮಾರ್ಗದರ್ಶಕರು ಸಿಕ್ಕಿ ಆಪತ್ತಿನಿಂದ ಪಾರಾಗುವಂಥದ್ದು ಅಥವಾ ಪಾರು ಮಾಡ್ತಕ್ಕಂಥ ಸ್ಥಿತಿಯೂ ಕೂಡ ಇರುತ್ತೆ. ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಕುಂಭರಾಶಿನವರಿಗೆ ಈ ವಾರದಲ್ಲಿ ಅಂತಕ್ಕಂಥದ್ದು.
ಆರ್ಥಿಕವಾಗಿ ಸ್ವಲ್ಪ ಮಂದಗತಿಗಳಿರುತ್ತೆ ಮತ್ತು ಮೋಸಗಳು ಜಾಸ್ತಿ ಆಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇದೆ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ ಮಧ್ಯಭಾಗದವರೆಗೆ ಪರವಾಗಿಲ್ಲ. ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆಯೂ ಕೂಡ ಚೆನ್ನಾಗಿರುವಂಥದ್ದು ವಾರ ಮಧ್ಯಭಾಗದವರೆಗೆ. ತದನಂತರವಾಗಿ ಸ್ವಲ್ಪ ಮಕ್ಕಳಿಂದ ಸ್ವಲ್ಪ ಕುಟುಂಬದಲ್ಲಿ ಏನೋ ತೊಂದರೆ ಆಗುತ್ತೆ ಅನ್ನೋ ರೀತಿಯಾದಂಥ ಆತಂಕಗಳು ಶುರುವಾಗಬಹುದು. ಅದರಲ್ಲೂ ಕೂಡ ಬುಧವಾರದ ನಂತರ ಅದರ ಪರಿಣಾಮಗಳು ಜಾಸ್ತಿ ಆಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವಂಥದ್ದು. ಆಕಸ್ಮಿಕವಾಗಿ ನೀವು ನಿರೀಕ್ಷಣೆ ಮಾಡಿರೋದಿಲ್ಲ ಆ ರೀತಿಯಾದಂಥ ಯಾವುದೋ ಒಂದು ಹಣಕಾಸಿನ ವ್ಯವಸ್ಥೆಗಳಾಗುವಂಥದ್ದು ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ತಪ್ಪು ನಿರ್ಧಾರ ತೆಗೆದುಕೊಂಡು ಅನಿರೀಕ್ಷಿತವಾಗಿ ಎರಡೂ ಕೂಡ ಅನಿರೀಕ್ಷಿತವಾಗಿ ಬರ್ತದೆ. ಬರುವಂಥದ್ದಾದ್ರೂ ಕೂಡ ಅನಿರೀಕ್ಷಿತವಾಗಿ ಬರುತ್ತೆ, ಹೋಗುವಂಥದ್ದಾದರೂ ಕೂಡ ಅನಿರೀಕ್ಷಿತವಾಗಿ ಹೋಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ದಾಯಾದಿ ಕಲಹಗಳು ಜಾಸ್ತಿ ಆಗುವಂಥದ್ದು, ಮೇಲಧಿಕಾರಿಗಳೊಂದಿಗೆ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು, ಒಪ್ಪಂದ ಕರಾರು ಅಗ್ರಿಮೆಂಟು ಪತ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ತಂದುಕೊಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಆರೋಗ್ಯ ಸಂಬಂಧಪಟ್ಟಂಥ ಗಂಭೀರವಾದ ಸಮಸ್ಯೆಗಳೇನಾಗೋದಿಲ್ಲ. ಉತ್ತಮವಾದಂಥ ವೈದ್ಯೋಪಚಾರವೇ ಸಿಗುವಂಥ ಲಕ್ಷಣಗಳಿದೆ. ಘನತೆ ಗೌರವವನ್ನು ನಿಮ್ಮದೇ ಆದಂಥ ಮಂಡತನ ಸಂಶಯಗಳಿಂದ ಕಳೆದುಕೊಳ್ತೀರಿ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ಲಕ್ಷ್ಮೀ ನರಸಿಂಹಸ್ವಾಮಿಯ ನಾಮಸ್ಮರಣೆ ತುಂಬ ಶ್ರೇಷ್ಠ. ಯಾಕೆ ಅಂದರೆ ನಿಮಗೆ ರಾಹು ಕುಜ ಕೇತು ಅಟ್ಟಾಡಿಸ್ತಾರೆ, ಅಂದರೆ ತುಂಬ ಸಮಸ್ಯೆಗಳನ್ನು ತರ್ತಾರೆ. ಎಲ್ಲಿಂದ ಎಲ್ಲೂ ಹೋದ್ರೂ ಕೂಡ ಕಲಹ ಕಿರಿಕಿರಿ, ಏನೋ ಒಂದು ಎಡವಟ್ಟು, ಏನೋ ಒಂದು ಅಡೆತಡೆ, ಈ ಪರಿಸ್ಥಿತಿಯನ್ನು ತರಬಹುದು. ಯಾರಿಂದ ನೋಡಿದ್ರೂ ಕೂಡ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಎಲ್ಲಿ ಹೋದ್ರೂ ಕೂಡ ಏನಾದರೂ ಒಂದು ಸಮಸ್ಯೆಯನ್ನು ಅಥವಾ ನಷ್ಟವಾಗುವಂಥ ಪರಿಸ್ಥಿತಿಯನ್ನು ತರ್ತಾರೆ. ಹಾಗಾಗಿ ಆ ಮೂರು ಗ್ರಹಗಳನ್ನು ಸ್ವಲ್ಪ ಹಿಡಿತದಲ್ಲಿಡಬೇಕು ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಯ ನಾಮಸ್ಮರಣೆ ಮಾಡುವಂಥದ್ದು ಸೂಕ್ತ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಮೀನರಾಶಿಯವರಿಗೆ ಲಗ್ನದಲ್ಲೇ ಅಥವಾ ರಾಶಿನಲ್ಲೇ ಕುಳಿತಿದ್ದಾನೆ ಶನಿ, ಜನ್ಮ ಶನಿ ಬೇರೆ ಕುಳಿತಿದ್ದಾನೆ, ರಾಹುವಿನ ಪ್ರಭಾವ. ಹಾಗಾಗಿ ಅನಿರೀಕ್ಷಿತವಾದಂಥ ನಷ್ಟ, ಅನಿರೀಕ್ಷಿತವಾದಂಥ ಖರ್ಚು, ಅನಿರೀಕ್ಷಿತವಾಗಿ ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ, ಆಕಸ್ಮಿಕವಾಗಿ ಆಸ್ಪತ್ರೆಗೆ ಹೋಗಿ ಬರತಕ್ಕಂಥ ಸಾಧ್ಯತೆಗಳು ಬರಬಹುದು. ಸ್ವಲ್ಪ ನಿದ್ರೆಯಲ್ಲಿ ಸ್ವಲ್ಪ ದೇವತಾ ಕನಸುಗಳು ಅಥವಾ ಯಾವುದೋ ಪೂರ್ವದಲ್ಲಿ ಯಾವುದೋ ಆರೈಕೆ ಮತ್ತೊಂದು ಮಗದೊಂದು ರೀತಿಯಲ್ಲಿ ಕಟ್ಟಿಕೊಂಡಿದ್ದು ಅದನ್ನು ತೀರಿಸಲೇ ಇರ್ತಕ್ಕಂಥ ಕನಸುಗಳು, ಅಂದರೆ ದೇವಶೇಷ ಅಂತೀವಿ. ಆ ದೇವಶೇಷವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಒಂದು ಸ್ವಲ್ಪ ನಿಮಗೆ ಗೋಚರ ಆಗುವಂಥ ಪರಿಸ್ಥಿತಿಗಳು ಇರುತ್ತೆ. ಸ್ವಲ್ಪ ಕುಜನ ಪ್ರಭಾವ ಅಂತಕ್ಕಂಥದ್ದು ಲಗ್ನದ ಮೇಲೆ ಇರ್ತಕ್ಕಂಥದ್ದಾಗಿರೋದ್ರಿಂದ, ಅಂದರೆ ರಾಶಿಯ ಮೇಲೆ, ಮೀನರಾಶಿಯವರ ಮೇಲೆ ಇರೋದ್ರಿಂದ ಸಾಮಾನ್ಯವಾಗಿ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಸಾಲ ಮಾಡಿ ಆದ್ರೂ ಕೂಡ ಆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಚಿಂತೆ ಮಾಡುವಂಥದ್ದು ಬೇಡ. ಆದರೂ ಕೂಡ ಕೊರತೆ ಇರುತ್ತೆ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ. ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಮಸ್ಯೆಗಳು ಉತ್ಪತ್ತಿ ಆಗಬಹುದು. ಶತ್ರುಗಳ ಉಪಟಳಗಳು ಜಾಸ್ತಿ ಆಗಬಹುದು. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ವಿದ್ಯಾಭ್ಯಾಸದಲ್ಲಿ ಮಂದತ್ವ, ಮರವು ಜಾಸ್ತಿ ಆಗುವಂಥದ್ದು ಅಥವಾ ಅನಾರೋಗ್ಯ ಕಾರಣದಿಂದ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡೋದಕ್ಕೆ ಸಾಧ್ಯವಾಗದೇ ಇರಬಹುದು. ಸಂಗಾತಿಯ ನಡವಳಿಕೆ, ಅವರ ಉಡಾಫಿತನ, ಸೋಮಾರಿತನ, ಆಲಸ್ಯ, ಬೇಕೋ ಬೇಡವೋ ಅನ್ನೋ ರೀತಿಯ ನಡವಳಿಕೆಗಳಿರ್ತಾವಲ್ಲ, ಅವು ನಿಮಗೆ ತ್ರಾಸನ್ನು ತರುತ್ತೆ, ಚಿಂತೆಯನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಅಷ್ಟಮ ಪ್ರಭಾವ ಬಲವಾಗಿ ಕುಳಿತಿದ್ದಾನೆ. ಹಾಗಾಗಿ ಅಲ್ಲೂ ಕೂಡ ಹೆಣ್ಣು ಮಕ್ಕಳಿಂದಲೂ ಕೂಡ ಗೌರವಕ್ಕೆ ಧಕ್ಕೆ ಆಗುವಂಥ ಸ್ಥಿತಿ ಅಥವಾ ಹೆಣ್ಣು ಮಕ್ಕಳ ವಿರುದ್ಧವಾಗಿ ನಡೆದುಕೊಳ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗಿ ಬರುತ್ತೆ ಈ ಸಂದರ್ಭ ಅಂತಕ್ಕಂಥದ್ದು. ಉದ್ಯೋಗ ನಷ್ಟವಾಗುವ ಆತಂಕ ಸೃಷ್ಟಿಯಾಗುತ್ತೆ. ಸ್ವಲ್ಪ ಜಾಗ್ರತೆ. ಒಟ್ಟಿನಲ್ಲಿ ಮೀನರಾಶಿನವ್ರಿಗೆ ಈ ವಾರ ಅಂಥ ಅತ್ಯುತ್ತಮವಾದಂಥ ಸ್ಥಿತಿನಲ್ಲಿಲ್ಲ. ಆದರೆ ವಿದೇಶದಲ್ಲಿ ಅಥವಾ ದೂರ ಪ್ರದೇಶದಲ್ಲೆಲ್ಲಾದರೂ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯತೆಗಳು ಉಂಟು. ಸ್ವಲ್ಪ ಖರ್ಚು ಜಾಸ್ತಿ ಮಾಡಿದರೆ ನಷ್ಟ ಆಗುತ್ತೆ, ಖರ್ಚುಗಳು ಜಾಸ್ತಿ ಬರುತ್ತೆ. ಅಂದರೆ 10 ರೂಪಾಯಿ ಖರ್ಚು ಮಾಡೋದಕ್ಕೆ 100 ರೂಪಾಯಿ ಹೊರಟೋಗುತ್ತೆ. ಸ್ವಲ್ಪ ಖರ್ಚು ಜಾಸ್ತಿ ಮಾಡಿದರೆ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಅನುಕೂಲವಾಗುವಂಥ ಸ್ಥಿತಿಯೂ ಕೂಡ ಈ ವಾರದಲ್ಲಿ ಗ್ರಹಗತಿಗಳು ನಿಮ್ಮ ರಾಶಿಯವರಿಗೆ ತೋರಿಸ್ತಕ್ಕಂಥದ್ದು ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರದಲ್ಲಿ?
ಗುರುಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥದ್ದು. ಗುರುಚರಿತ್ರೆ ಪಾರಾಯಣವನ್ನು ಮಾಡಿದರೆ ಸಾಮಾನ್ಯವಾಗಿ 90 ಭಾಗ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಚಿಂತೆ ಬೇಡ. ಒಳ್ಳೆಯದಾಗಲಿ, ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.